ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಯಾವುದೇ ಅಡುಗೆ ಮಾಡ್ತಾ ಇಲ್ಲ, ಬದಲಿಗೆ ನಮ್ಮದು ಅಕ್ಕನ ಮನೆಯಲ್ಲಿ ಇದು ವಾಟರ್ ಆ್ಯಪಲ್ದು ಗಿಡ ಎಲ್ಲ ಇದೆ, ಮತ್ತು ಕೆಲವು ತರಕಾರಿದು, ವೆಜಿಟೇಬಲ್ಸ್ದು, ಫ್ರೂಟ್ಸ್ದು ಎಲ್ಲ, ಅದನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಇದು ನೋಡಿ, ಗ್ರೀನ್ ವಾಟರ್ ಆ್ಯಪಲ್. ಇದರಲ್ಲಿ ಬೇರೆ ಬೇರೆ ಥರ ಕಲರ್ ಇರ್ತದೆ, ಪಿಂಕ್, ವೈಟ್. ಹೋದ ಸತಿ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೆ ಪಿಂಕ್ ವಾಟರ್ ಆ್ಯಪಲ್ದು. ಇದು ಗ್ರೀನ್ ಕಲರು. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದು ಇವಾಗ ಬೇಸಿಗೆ ಟೈಮ್ ಅಲ್ವಾ, ಇವಾಗ ಇದನ್ನೆಲ್ಲ ತಿಂದರೆ ನಮ್ಮದು ಬಾಯಾರಿಕೆ ಎಲ್ಲ ಹೋಗ್ತದೆ. ಇದರಲ್ಲಿ ಒಂದು ಎಷ್ಟು ಆಗ್ತದೆ ಹೇಳಿದರೆ, ಒಂಥರ ಚೊಪ್ಪ ಚೊಪ್ಪವೇ ಆಗಿದೆ, ಅಷ್ಟು ಆಗಿದೆ ನೋಡಿ. ಅದು ಕೆಲವು ಮಾತ್ರ ಸ್ವಲ್ಪ ದೊಡ್ಡದಾಗಿದೆ, ಹಣ್ಣಾಗಿದೆ. ಇನ್ನೂ ಹಣ್ಣಾಗಿ ಒಂದು ಮಾರ್ಚ್ ಎಂಡ್ ಏಪ್ರಿಲ್ ಆ ಟೈಮಲ್ಲಿ ಫುಲ್ಲು ಹಣ್ಣಾಗ್ತದೆ. ಇದು ಒಂಥರ ರಾಶಿ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡುವಾಗಲೇ ಒಂಥರ ಖುಷಿ ಆಗ್ತದೆ. ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕುವ, ನಿಮಗೆಲ್ಲ ತೋರಿಸುವ ಅಂತ ಮಾಡಿದ್ದು. ನೋಡಿ ಎಷ್ಟು ಆಗಿದೆ ಹೇಳಿದರೆ. ಅದು ಹಸಿರಲ್ವ, ಹಾಗಾಗಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಅಲ್ಲಿ ಹತ್ತಿರ ಹೋಗಿ ನೋಡಿದಾಗಲೂ ಗೊತ್ತಾಗೋದು, ಅಷ್ಟು ರಾಶಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅವಳಿಗೆ ಮತ್ತು ಸ್ವಲ್ಪ ಈ ಥರ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ, ಹಾಗೆ ಗಿಡ ಮಾಡೋದೆಲ್ಲ ಮಾಡ್ತಾಳೆ. ಅದು ಸಣ್ಣದು ದೊಡ್ಡದೆಲ್ಲ. ಇದು ನೋಡಿ, ಇದು ದ್ವಾರೆಪುಳಿ ಸ್ಟಾರ್ ಫ್ರೂಟ್ ಅಂತ ಹೇಳ್ತೇವೆ, ಅದರದ್ದು ಇದು ಗಿಡ. ಅದರಲ್ಲಿ ಸಹ ತುಂಬ ಆಗಿದೆ ರಾಶಿ, ಒಂಥರ ಕೊಂಚಲು ಆಗೋದು ಇದರಲ್ಲಿ ನೋಡಿ, ತುಂಬ ಆಗಿದೆ. ಮತ್ತು ಇವಾಗ ತುಂಬ ಎಳೆದು, ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಹಣ್ಣಾಗಲಿಕ್ಕೆ. ತುಂಬ ಚೆನ್ನಾಗಿರ್ತದೆ. ಇದು ಬದನೆ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ನೋಡಿ ಬದನೆ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಬೇಕು. ಇವಾಗೆಲ್ಲ ಮರಿ ಇದೆ ಅಲ್ಲ, ಇನ್ನೂ ದೊಡ್ಡದಾಗಬೇಕು. ಒಂದು ಮಾತ್ರ ದೊಡ್ಡದಾಗಿದೆ. ಆಮೇಲೆ ಇದು ನೋಡಿ ಹಲಸಿನ ಮರ. ಇದೇನು ತುಂಬ ಜಾಗದಲ್ಲಿ ಮಾಡಿದೆಲ್ಲ, ಒಂದು ಚೂರು ಒಂದೆಷ್ಟು 30-40 ಸೈಟ್. ಅದು 30-40 ಸಹ ಅಲ್ಲ, ಹಾಫ್ ಅಂತ ಹೇಳುವ ಅಲ್ಲಿ ಮಾಡಿದ್ದು ಇದೆಲ್ಲ ನೋಡಿ. ಹಲಸಿನಕಾಯಿ ಸಹ ಆಗಿದೆ. ಆಮೇಲೆ ಇದು ಬಸಳೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಳೆದಿದೆ. ಮತ್ತು ಇದು ಚಿಕ್ಕ ಸಪೋಟದ್ದು, ಇವಾಗೆಲ್ಲ ಆಗ್ತಾ ಉಂಟಷ್ಟೇ, ಕಾಯಿ ಬಿಡ್ತಾ ಉಂಟು. ದೊಡ್ಡದಾದ ಮೇಲೆ ಇನ್ನೊಂದು ಸತಿ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇದೆಲ್ಲ ಹೂವಿನ ಗಿಡಗಳು, ರತ್ನಗಂಧಿ ಅಂತ ಹೇಳ್ತೇವೆ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಮುಂದೆಲ್ಲ. ಆಮೇಲೆ ಕಣಗಿಲೆದು, ಕರವೀರ, ಎಲ್ಲ ಥರ ಅವಳ ಹತ್ರ ಏನಿಲ್ಲ ಏನು ಉಂಟು. ಇದು ಕಣಗಿಲೆದು, ಏನು ಹೂವಿನ ಗಿಡ, ತರಕಾರಿ ಎಲ್ಲ ಉಂಟು ಅವಳ ಹತ್ರ. ಇದು ನೋಡಿ ಬೆಂಡೆ ಎಲ್ಲ ಬೀಜ ಹಾಕಿದ್ದು, ಬೆಂಡೆದು ಎಷ್ಟು ಉದ್ದಕ್ಕೆ ಹಾಕಿದ್ದಾಳೆ ನೋಡಿ, ತುಂಬ ಬಂದಿದೆ.